ನಮಸ್ಕಾರ ಕರ್ನಾಟಕ. ಬಡವ್ರ ಮಕ್ಕಳನ್ನ ಬದುಕಕ್ಕೆ ಬಿಡಿ, ಬಡವ್ರ ಮಕ್ಕಳನ್ನ ರಕ್ಷಣೆ ಮಾಡ್ತೀವಂತ ಬಂದು ಸಮಾಜವನ್ನು ಈ ರೀತಿ ಅಲ್ಲೋಲ ಕಲ್ಲೋಲ ಮಾಡಿಟ್ಟಿದ್ದೀರಲ್ಲ. ಸಾಮಾನ್ಯ ಜನರ ಮಕ್ಕಳು, ಬಡವ್ರ ಮಕ್ಕಳು, MLA MP ಎಲ್ಲ ಒಂದು ಪೋಸ್ಟಲ್ಲಿ ಗುಡ್ಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಇದೆ. ನಮಸ್ಕಾರ ಕರ್ನಾಟಕ, ಕಣ ಕಣದಲ್ಲೂ ಕನ್ನಡ. ಬೆಳಗ್ಗೆ ನಾನೊಂದು ಪೋಸ್ಟನ್ನು ಹಾಕಿದ್ದೆ. ಕರ್ನಾಟಕದ ನಟಿ ರಮ್ಯಾ ಮತ್ತೆ ರಾಜಕೀಯಕ್ಕೆ ಪ್ರವೇಶವಂತ. ಸಂತೋಷ ಬರಲಿ, ನಮಗೆ ಯಾವುದೂ ಸಮಸ್ಯೆ ಇಲ್ಲ. ರಮ್ಯಾ ಮೇಡಮ್ ಅವರು 10 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಂಥ ಒಂದು ಮಟ್ಟದ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕಿ ಅಂದರೆ ತಪ್ಪಾಗಲಾರದು. ಅದಕ್ಕೆ ಮುಂಚೆ ಅವರ ಫಿಲಮ್ ಕಾಂಟ್ರಿಬ್ಯೂಷನ್ಸು ಸಾಕಷ್ಟಿದೆ. ಸೊ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ರಮ್ಯಾ ಅವರು ಮತ್ತೆ ರಾಜಕೀಯಕ್ಕೆ ಒಂದು ಬ್ರೇಕ್ ತಗೊಂಡ್ಮೇಲೆ ರಾಜಕೀಯಕ್ಕೆ ಬನ್ನಿ. ನಾವೇನು ಬೇಡ ಅಂತೇಳಲ್ಲ, ಕರ್ನಾಟಕ ವಿಶಾಲವಾಗಿದೆ, ಯಾರು ಬೇಕಾದ್ರೂ ರಾಜಕೀಯಕ್ಕೆ ಬರ್ಬೋದು. ಬಟ್ ಆದರೆ ನಿಮ್ಮ 10 ವರ್ಷಗಳ ರಾಜಕೀಯ ಸ್ಥಾನಮಾನಗಳಲ್ಲಿ ಕರ್ನಾಟಕಕ್ಕೆ ರಮ್ಯಾ ಅವರ ಕೊಡುಗೆ ಏನು ಅಂತ ನಾವು ಕೇಳಲೇಬೇಕಾದಂಥ ಪರಿಸ್ಥಿತಿ ಇದೆ. ಆಸ್ ಅನ್ ಆಕ್ಟರ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್, ನೋ ಡೌಟ್ ಅಬೌಟ್ ಇಟ್. ನೀವು ಒಬ್ಬ ಆಕ್ಟ್ರೆಸ್ ಆಗಿ, ಒಬ್ಬ ನಾಯಕಿಯಾಗಿ, ಫಿಲಂ ಚಿತ್ರರಂಗದಲ್ಲಿ ಒಂದು ನಾಯಕಿಯಾಗಿ ನಿಮ್ಮ ಕೊಡುಗೆ ಅಪಾರವಾಗಿದೆ. ನಾವು ಕೂಡ ನಿಮ್ಮ ಫ್ಯಾನೇ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ರಾಜಕೀಯ, ಒಮ್ಮೆ MP ಅವ್ರು ಯಾರೋ ಹಾಕಿದ್ರು, ಬರೀ 10 ತಿಂಗಳಾಗಲಿ 10 ದಿವಸ ಆಗಿರಲಿ, ರಾಷ್ಟ್ರೀಯ ರಾಹುಲ್ ಗಾಂಧಿ ಅವರ ಮಟ್ಟದಲ್ಲಿ ರಮ್ಯಾ ಅವರು ಗುರುತಿಸ್ಕೊಂಡಿದ್ರು ಅಂತ ನಾವೆಲ್ಲ ಓದಿರೋದನ್ನ ನಾವೆಲ್ಲ ನೋಡಿದ್ದೀವಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದೇ ರಮ್ಯಾ ಅವರು ಒಂದು ಹೆಣ್ಮಗಳಾಗಿ, ಒಂದು ಚಿತ್ರ ನಟಿಯಾಗಿ, ರಾಷ್ಟ್ರೀಯ ಕಾಂಗ್ರೆಸ್ ನಾಯಕಿಯಾಗಿ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಮೇಡಮ್? ಕೇಳಲೇಬೇಕಾದಂಥ ಸಮಯ, ಕೇಳ್ತೀವಿ. ನಾವು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಒಂದಷ್ಟು ಮಾಧ್ಯಮಗಳು ರಮ್ಯಾ ಅವರ ಬಗ್ಗೆ ಮತ್ತೆ ರಮ್ಯಾ ರಾಜಕೀಯಕ್ಕೆ ವೆಲ್ಕಮ್ ರಮ್ಯಾ, ನೋ ಇಶ್ಯೂ. ಬದಕಿ ದ ಥಿಂಗ್ ಇಸ್, ಕರ್ನಾಟಕಕ್ಕೆ ರಮ್ಯಾನ ಕೊಡುಗೆ ಏನು? ಒಬ್ಬ ಚಿತ್ರನಟಿಯಾಗಿ ಒಂದಷ್ಟು ಫಿಲಮ್ ಮಾಡಿರ್ಬೋದು, ಅದು ನಿಮ್ಮ ಪರ್ಸನಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಜನ ಅದನ್ನ ಹಣ ಕೊಟ್ಟು ಚಿತ್ರವನ್ನು ನೋಡಿದ್ದಾರೆ, ಮನರಂಜಿಸಿದ್ದಾರೆ, ನಿಮ್ಮನ್ನ ನಾಯಕಿಯಾಗಿ ಒಪ್ಕೊಂಡಿದ್ದಾರೆ. ಆಸ್ ಎ ಪೊಲಿಟಿಷಿಯನ್ ರಮ್ಯಾ ಅವರೇ, ನಿಮ್ಮ ಕೊಡುಗೆ ಏನು? ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ನಿಮ್ಮ ಕೊಡುಗೆ ಏನು? ನಾನು ಯಾಕಿದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ಹತ್ಯಾಕಾಂಡ, ಸೌಜನ್ಯ ಹತ್ಯಾಕಾಂಡದ ವಿಚಾರದಲ್ಲಿ ರಮ್ಯಾ ತುಟಿ ಬಿಚ್ಚಲೇಬೇಕು ಅಂತ ಏನಿಲ್ಲ. ನೀವು ನಿಮ್ಮನ್ನ ರಾಜಕಾರಣಿಗಳು ಅಂತ ಹೇಳ್ಕೊಂಡಾಗ ನಮ್ಮಂತವರು ಅಥವಾ ಕರ್ನಾಟಕ ನಿಮ್ಮನ್ನ ಕೇಳುತ್ತೆ, ರಮ್ಯಾ ತಾವು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾಕೆ ಮಾತಾಡಲ್ಲ ಅಂತ ಯಾಕೆ ಕೇಳ್ತೀವಿ ಅಂತ ನೀವೇನೇನೆ MP ಆಗಿರೋದು, ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿರೋದು, ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರೋದು, ಇಂಥ ಬೆಳೆದಂತ ವ್ಯಕ್ತಿ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನ್ ಕೊಡುಗೆ ಇದೆ ಈ ಮೇಡಮ್ ಅವ್ರದ್ದು ಅನ್ನೋ ಒಂದು ಪ್ರಶ್ನೆಗೆ ರಮ್ಯಾ ಅವರೇ ಉತ್ತರಿಸಬೇಕು. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ತಾವು ತುಟಿ ಬಿಚ್ಚಲೇ ಇಲ್ಲ. ಯಾಕೆ ಅಂತ ನೀವೇ ಉತ್ತರಿಸಬೇಕು. ಯಾಕೆ ಒಂದು ಹೆಣ್ಮಗಳಾಗಿ ಸೌಜನ್ಯ ಪ್ರಕರಣದಲ್ಲಿ ತಾವು ಧ್ವನಿ ಎತ್ತಬೇಕು? ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಹೇಳಬೇಕು. SIT ನ ಬಳಸ್ಕೊಂಡು ನಾಶ ಮಾಡಕೊಟ್ಟಿರೋ ನಿಮ್ಮ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಬೇಕು. 13 ವರ್ಷದಿಂದ ಸೌಜನ್ಯ ಪ್ರಕರಣ ಜೀವಂತವಾಗಿದೆ. ಆ ಪ್ರಕರಣಕ್ಕೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಒಂದು ಹೆಣ್ಮಗಳಾಗಿ, ಒಂದು ಚಿತ್ರನಟದ ನಾಯಕಿಯಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ರಾಜಕಾರಣಿಯಾಗಿ ಮತ್ತೆ ಈಗ ರಾಜಕೀಯಕ್ಕೆ ಬರಬೇಕು ಅನ್ನೋ ಹೇಳ್ತಾರ ವ್ಯಕ್ತಿಯಾಗಿ ತಮಗೆ ಅನಿಸ್ಲಿಲ್ಲ ರಮ್ಯಾ ಅವರೇ? ಯಾಕೆ ಅನಿಸ್ಲಿಲ್ಲ? ಅದಕ್ಕೆ ಉತ್ತರ ನೀವೇ ಕೊಡಬೇಕು. ಆಸ್ ಎ ಸಿಟಿಸನ್, ಆಸ್ ಎ ವೋಟರ್, ಆಸ್ ಎ ವಾಯ್ಸ್ ಆಫ್ ಕರ್ನಾಟಕ, ರಮ್ಯಾ ನಿಮ್ಮನ್ನ ಪ್ರಶ್ನೆ ಮಾಡೋದು ಕರ್ನಾಟಕದ ಪರವಾಗಿ ನಮ್ಮ ಹಕ್ಕು. ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯು at all levels in politics.
ನಿಮ್ಮ ಗುಡ್ ಇಂಗ್ಲಿಷ್ ಭಾಷೆನಲ್ಲಿ ಹೇಳ್ತೀನಿ, आपको पूछने का हमें समस्त अधिकार है. ನಿಮ್ಮ ರಾಹುಲ್ ಗಾಂಧಿ ಅವರು, ರಮ್ಯಾ ಅವರೇ, ನಿಮ್ಮ ರಾಹುಲ್ ಗಾಂಧಿ ಅವರು, ನಿಮ್ಮ ಕಾಂಗ್ರೆಸ್ಸಿನ ನಾಯಕರು ಮಣಿಪುರ್ಗೆ ಹೋಗ್ತಾರೆ, ಮೋದಿಯನ್ನ ದೂಷಣೆ ಮಾಡ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ, ಅವ್ರು ತಪ್ಪಿದ್ರೆ ದೂಷಣೆ ಮಾಡ್ಲಿ. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿಮ್ಮ ರಾಷ್ಟ್ರೀಯ ನಾಯಕರಾದಂತ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಅಂತ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಮೂಗೆ ತೂರ್ಸಲ್ಲ, ಮಾತೇ ಆಡಲ್ಲ. ಯಾವ ನಾಲಿಗೆ ರಾಹುಲ್ ಗಾಂಧಿ ಅವರದು ಮಣಿಪುರದ ವಿಚಾರದಲ್ಲಿ ಕಣ್ಣೀರಾಗ್ತೋ, ಭಾರತಕ್ಕೆ ಮಣಿಪುರದಲ್ಲಿ ಮೋದಿ ಹೋಗಿಲ್ಲ ಅಂತ ಹೇಳ್ತೋ, ಅದೇ ರಾಹುಲ್ ಗಾಂಧಿ ಕರ್ನಾಟಕದ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ, SIT ವಿಚಾರದಲ್ಲಿ ಒಂದು ವರ್ಡ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಧರ್ಮಸ್ಥಳಕ್ಕೆ ಭೇಟಿನೂ ಕೊಡ್ಲಿಲ್ಲ. ನಿಮ್ಮ ರಾಷ್ಟ್ರೀಯ ನಾಯಕರು ನಾಟಕ ಮಾಡ್ತಾರ? ರಮ್ಯಾ ಅವರೇ, ನಿಮ್ಮನ್ನೇ ಕೇಳಬೇಕು. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕತ್ವವನ್ನು ಹೊಂದಿದ್ದವರು ನೀವೇ ಅಲ್ವಾ ರಮ್ಯಾ ಮೇಡಮ್? ಕರ್ನಾಟಕ ವಾಂಟ್ಸ್ ಟು ನೋ. ಕಾಂಗ್ರೆಸ್ SIT ಮಾಡಿ ನಮಗೆಲ್ಲ ಏನು ಕಣ್ಣಿಗೆ ಬೆಣ್ಣೆ ಆಗ್ತಾ ಇದೆಯಾ? ಅದಕ್ಕೂ ಉತ್ತರ ನೀವೇ ಕೊಡಬೇಕು. ಸೌಜನ್ಯ ಒಂದು ಹೆಣ್ಮಗಳಲ್ವಾ? ಧರ್ಮಸ್ಥಳದಲ್ಲಿ ಹತ್ಯೆ ಆದವರು ಹೆಣ್ಮಕ್ಳಲ್ವಾ? ನೀವೊಂದು ಹೆಣ್ಮಗಳಾಗಿ ರಾಷ್ಟ್ರೀಯ ನಾಯಕರು, ಒಂದು ಸಮಯದಲ್ಲಿ MP ಆದವರು, ಆಕ್ಟ್ರೆಸ್, ಕರ್ನಾಟಕದಲ್ಲಿ ಒಂದು ಹೀರೋಯಿನ್ ಆಗಿ ಮಿಂಚಿದವರು, ನಿಮ್ಮ ಧ್ವನಿ ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ. ಆದ್ರೂ ಧ್ವನಿ ಯಾಕೆ ಮಾಡಲಿಲ್ಲ ಮೇಡಮ್? ಕರ್ನಾಟಕ ಪ್ರಶ್ನೆ ಮಾಡ್ತಾ ಇದೆ. ಹಾಗಾದ್ರೆ ಮತ್ತೆ ರಾಜಕೀಯಕ್ಕೆ ಅಂತ ಹೇಳ್ತಾ ಇದ್ರಲ್ಲ, ನೀವು ಏನೋ ಮಾಡಿದ್ರೆ ಮತ್ತೆ ರಾಜಕೀಯಕ್ಕೆ ಬಂದು ಏನ್ ಮಾಡಕ್ ಕೊಟ್ಟಿದ್ರೆ ಅದನ್ನಾದ್ರೂ ಹೇಳಿ. ನೀವು 10 ವರ್ಷಗಳ ಕಾಲ ರಾಷ್ಟ್ರೀಯ ರಾಜಕೀಯದಲ್ಲಿ ಬರೀ ರಾಷ್ಟ್ರೀಯ ನಾಯಕರ ಜೊತೆ ಗುರ್ಸ್ಕೊಂಡ್ರೆ ಹೊರತು ಕರ್ನಾಟಕಕ್ಕೆ ಬೇಕಾದಂತ ಪಾಲಿಸಿಗಳನ್ನ ಮಾಡಿದಿರಾ? ಐ ಜಸ್ಟ್ ರೀಡ್ ಔಟ್ ರಮ್ಯಾ, ಏನೋ ದ ಥಿಂಗ್ಸ್ ಹ್ಯಾಪನಿಂಗ್. ಹೆಣ್ಮಕ್ಕಳ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ರೆಕಾರ್ಡ್ ತೆಗೆದೊಮ್ಮೆ ನೋಡಿ. 2018ರಿಂದ 2022 6160 ಪೋಸ್ಕೋ ಕೇಸ್ಗಳು, ಮಕ್ಕಳ ಮೇಲೆ ಅತ್ಯಾಚಾರ, ವಿವಿಧ ಅಟ್ರಾಸಿಟೀಸ್ ರಿಜಿಸ್ಟರ್ ಆಗಿದೆ. ನಿಮ್ ವಾಯ್ಸ್ ಕೊಡಬಹುದಾಗಿತ್ತು. 6160 ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ರಿಜಿಸ್ಟರ್ ಆಗಿದೆ. ಮಿಸ್ ರಮ್ಯಾ, ಕುಮಾರಿ ರಮ್ಯಾ 2018ರಿಂದ 2022 ತಮ್ಮ ಧ್ವನಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಎತ್ತಬಹುದಾಗಿತ್ತಲ್ವಾ ತಾಯಿ? ಯಾಕೆ ಎತ್ತಲಿಲ್ಲ ಅಂತ ಕೇಳಬಹುದಾ? ನಾವು ಕೇಳ್ತೀವಿ. ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯು. 2018ರಿಂದ 2022 6160 ಪೋಸ್ಕೋ ಕೇಸ್ಗಳು ರಿಜಿಸ್ಟರ್ ಆಗಿದೆ ಮಕ್ಕಳ ವಿರುದ್ಧವಾಗಿ. ತಾವೊಬ್ಬ MP ಆಗಿ 10 ವರ್ಷದ ರಾಷ್ಟ್ರೀಯ ರಾಜಕಾರಣಿಯಾಗಿ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರಾ ರಮ್ಯಾ ಅವರೇ? ಇದು ಹೆಣ್ಣು ಮಕ್ಕಳ ವಿಚಾರ, ಆದ್ರಿಂದ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಮತ್ತೆ ರಾಜಕೀಯಕ್ಕೆ ರಮ್ಯಾ, ಫೈನ್. ಇದು ಈ ಸಮಸ್ಯೆಗಳ ಬಗ್ಗೆ ನಿಮ್ಮ ಉತ್ತರ ಏನು? 2022ರಲ್ಲಿ 3209 ಪೋಸ್ಕೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಅಂದ್ರೆ ಮಕ್ಕಳ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅಟ್ರಾಸಿಟೀಸ್ ರಿಜಿಸ್ಟರ್ ಆಗಿದೆ. 2023 3878 ಪೋಸ್ಕೋ ಕೇಸಸ್ ಮಕ್ಕಳ ವಿರುದ್ಧ ರಿಜಿಸ್ಟರ್ ಆಗಿದೆ. 2024 ಹೈಯೆಸ್ಟ್ 4064 ಪೋಸ್ಕೋ ಕೇಸಸ್ ಮಕ್ಕಳ ವಿರುದ್ಧ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. 2025 2594 ಪೋಸ್ಕೋ ಕೇಸಸ್ ಮಕ್ಕಳ ವಿರುದ್ಧ ರಿಜಿಸ್ಟರ್ ಆಗಿದೆ. ನಿಮ್ಮ ಸರ್ಕಾರ ಇದೆ, ಏನ್ ಮಾಡ್ತಾ ಇದ್ದೀರಾ ರಮ್ಯಾ ಅವರೇ? ನೀವು ಮತ್ತೆ ರಾಜಕೀಯಕ್ಕೆ ವೆಲ್ಕಮ್ ಬ್ಯಾಕ್ ರಮ್ಯಾ. ಬಟ್ ವಿ ವಾಂಟ್, ಕರ್ನಾಟಕ ವಾಂಟ್ಸ್ ಟು ನೋ. ನೀವು ಒಂದು ಹೆಣ್ಣು ಮಗಳಾಗಿ, ಕುಮಾರಿ ರಮ್ಯಾ ಆಗಿ, ಒಂದು ಆಕ್ಟ್ರೆಸ್ ಆಗಿ, ರಾಷ್ಟ್ರೀಯ ನಾಯಕರಾಗಿ, MP ಆಗಿ 10 ತಿಂಗಳು ನೀವು ಕರ್ನಾಟಕಕ್ಕೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಯಾವುದು ಬೇಡ ನಮ್ಗೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಮ್ಮ ಕೊಡುಗೆ ಏನು? ಇದನ್ನ ಪ್ರಿವೆಂಟ್ ಮಾಡೋದ್ರಲ್ಲಿ ನಿಮ್ಮ ಕೊಡುಗೆ ಏನು? ನಿಮ್ಮ ಸರ್ಕಾರ ಇದೆ, ನಿಮ್ಮ ಹಿರಿಯ ನಾಯಕ DK ಶಿವಕುಮಾರ್ ನಾಯಕತ್ವದಲ್ಲಿ ಬೆಂಗಳೂರು ನಡೀತಾ ಇದೆ. ನಿಮ್ಮ ಕೊಡುಗೆ ಬರೀ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಅಥವಾ ನಿಜವಾಗ್ಲೂ ಒಂದು ನಾಯಕಿಯಾಗಿ ಏನಾದರೂ ಮಾಡದ? ಡು ಯು ನೋ ರಮ್ಯಾ? ಎವ್ರಿ ಡೇ 10 ಪೋಸ್ಕೋ ಕೇಸಸ್ ಆರ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ. 10 ಪೋಸ್ಕೋ ಕೇಸ್ ಅಂದ್ರೆ 10 ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ. ತಾವು ನೋಡಿದ್ರೆ
ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಿನ್ನವಾಗಿ ಕಾಣಿಸ್ಕೊಂತೀರಾ, ಭಿನ್ನವಾಗಿ ಹೊಟ್ಟೋಗ್ತೀರಾ. ಮತ್ತೆ ರಾಜಕೀಯಕ್ಕೆ ಬರ್ತೀವಿ ಅಂತ ಕೆಲ ಮಾಧ್ಯಮಗಳಲ್ಲಿ ಬರೆಸ್ತೀರಾ. ನಿಮ್ಮ ಮೇಲೆ ಯಾರೋ ಒಂದಷ್ಟು ಪುಡಾರಿಗಳು ಸೋಕಾಲ್ಡ್ ದರ್ಶನ್ ಫ್ಯಾನ್ಸ್ ಅಂದಾಗ ನನಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ನೀವು ಆ ವಿಚಾರದಲ್ಲಿ ಯಾಕೆ ಮಾತಾಡಿದ್ವಿ ಅಂತ ಸೆನ್ಸೇಷನ್ ಕ್ರಿಯೇಟ್ ಆದ್ಮೇಲೆ ಒಂದಷ್ಟು ಗಲೀಜು ಕಮೆಂಟ್ಗಳು ಬಂದಾಗ, ನಿಮ್ಮ ಮೇಲೆ ಗಲೀಜ್ ಕಮೆಂಟ್ ಬಂದಾಗ ನಾವು ಕೂಡ ಧ್ವನಿ ಮಾಡಿದ್ದೀವಿ. ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಾಗ ನೀವು ಯಾವತ್ತೂ 10 ವರ್ಷದಲ್ಲಿ ಮಾಡಲೇ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ರಾಜಕೀಯ ಅನ್ನೋದನ್ನ ಅಧಿಕಾರ ಅನುಭವಿಸ್ಲಿಕ್ಕ ಅಥವಾ ಸೇವೆ ಮಾಡ್ಲಿಕ್ಕ? ಕರ್ನಾಟಕ ನೋಡ್ತಾ ಇದೆ. ಕರ್ನಾಟಕ ಇಸ್ ವಾಚಿಂಗ್. ಮುಂಚೆ ತರ ಯಾರೋ ರಾಜಕೀಯಕ್ಕೆ ಬಂದು ನಿಂತ್ಕೊಂತೀವಿ ಅಂದ್ರೆ ನೋಡೋ ಜನ ಅಲ್ಲ, ಇವತ್ತು ಜನ ಪ್ರಶ್ನೆ ಮಾಡ್ತಾರೆ. ಪೀಪಲ್ ವಾಂಟ್ ಟು ನೋ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್. ರಾಜಕೀಯಕ್ಕೆ ಬರ್ತೀನಿ ಅಂತ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಳಿ. ಏನ್ ಸೇವೆ ಮಾಡಿದ್ದೀರಾ? ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಜೊತೆ ತಾವುಗಳು ಗುರ್ಸ್ಕೊಂಡಿದ್ದು ಆ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕೆಲಸ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬಹುದಾಗಿತ್ತು, ಎಷ್ಟು ಬದಲಾವಣೆ ತರಬಹುದಾಗಿತ್ತು. ಏನು ಬೇಡ. ನಿಮ್ಮ ಕರ್ನಾಟಕ ಮಹಿಳಾ ಆಯೋಗದ ಮಿಸಸ್ ಚೌಧರಿ, ಡಾಕ್ಟರ್ ಚೌಧರಿ ಅವರನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ? ಇಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯಲ್ಲಿ ಮೇಡಮ್, ನ್ಯಾಯ ದೂರದ ಮಾತು, ರಕ್ಷಣೆ ಕೂಡ ಇಲ್ಲ. ಇಂಥ ರಕ್ಷಣೆ ಇಲ್ಲದ ಕರ್ನಾಟಕದಲ್ಲಿ ತಾವೊಬ್ಬ ನಾಯಕಿಯಾಗಿ, ಚಿತ್ರ ನಟಿಯಾಗಿ, ರಾಜಕಾರಣಿಯಾಗಿ, ಫಾರ್ಮರ್ MP ಆಗಿ, ರಾಷ್ಟ್ರೀಯ ನಾಯಕಿಯಾಗಿ, ಕಾಂಗ್ರೆಸ್ ನಾಯಕಿಯಾಗಿ ಒಂದು ಮಟ್ಟದಲ್ಲಿ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ಬೋದು. ಯಾವತ್ತೂ ತುಟಿ ಬಿಚ್ಚಲಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ಬಿಚ್ಚಲಿಲ್ಲ. ನಾವು ಬರೀ ರಮ್ಯಾ ಅಂತ ಮಾತಾಡ್ತಾ ಇಲ್ಲ. ರಮ್ಯನ ರಾಜಕೀಯವನ್ನ ನಾನು ನಂಟಾಕಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಚಿತ್ರರಂಗ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ಬಿಚ್ಚಲೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ತುಟಿ ಬಿಚ್ಚಲೇ ಇಲ್ಲ. ನಿಮಗೆ ಕರ್ನಾಟಕ ಟಿಕೆಟ್ ತಗೊಂಡು ಕನ್ನಡ ಫಿಲಂ ನೋಡಬೇಕು, ಅದೇ ಕನ್ನಡದ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಅಟ್ರಾಸಿಟೀಸ್ ಆಗ್ತಾ ಇದೆಯಲ್ಲ. ಚಿತ್ರರಂಗದವರು ಫಿಲಂ ಅನ್ನ ತೋರಿಸಿ ಕಾಸು ಮಾಡ್ಕೊಂತ ಇದ್ದಾರೆ ಹೊರತು, ಮೊನ್ನೆ ನಾನು ರಿಷಬ್ ಶೆಟ್ಟಿಗೂ ಕೇಳಿದೆ, ಅಲ್ಲಯ್ಯ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ಯಾ, ಒಳ್ಳೊಳ್ಳೆ ಚೆನ್ನಾಗಿ ಫಿಲಂ ಓಡ್ತಾ ಇದೆ, ಹೊಂಬಾಳೆ ಅವ್ನು ಚೆನ್ನಾಗಿ ಬಂಡವಾಳ ಆಗ್ತಾ ಇದೆ. ಬಟ್ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ಬಿಡೋದಿರಲಿ, ಫಿಲಂ ರಿಲೀಸ್ ಮಾಡಿ ಹೋಗಿ ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟು ಫೋಟೋ ಹಾಕೋನೆ ರಿಷಬ್ ಶೆಟ್ಟಿ. ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು? ಸಮಾಜ ಇವ್ರ ಫಿಲಂ ಅನ್ನು ನೋಡ್ಬೇಕು, ಸಮಾಜ ಇವ್ರ ಫಿಲಂ ಅನ್ನ ಏನೋ ಅದನ್ನೋ ಪ್ಯಾಟ್ ಇಂಡಿಯನೋ ಗೊತ್ತಿಲ್ಲ ಗುರು. ರಾಷ್ಟ್ರೀಯ ಮಟ್ಟದಲ್ಲಿ 500 ಕೋಟಿ 1000 ಕೋಟಿ ಬರೀ ದುಡ್ಡೇ. ಸಮಾಜಕ್ಕೆ ಕೊಡುಗೆ ಕೇಳೋ ಇಲ್ಲ, ಅದೆಲ್ಲ ಏನಿಲ್ಲ. ನಾವು ಫಿಲಂ ಮಾಡ್ತೀವಿ, ನಾವು ನಿಮ್ಮನ್ನು ತೋರಿಸ್ತೀವಿ ಅಷ್ಟೇ. ನಾವು ಬೇರೆ ವಿಚಾರದಲ್ಲಿ ಮಾತಾಡಲ್ಲ. ಆಮೇಲೆ 5 ಕೋಟಿ ರೂಪಾಯಿ ಕಾರ್ ತಗೊಂಡು ಫ್ಯಾಮಿಲಿ ಜೊತೆ ಫೋಟೋ ಹಾಕ್ತೀವಿ, ನೀವು ನೋಡ್ಕೊಂಡು ಖುಷಿ ಪಟ್ಟು ಕಂಗ್ರ್ಯಾಚುಲೇಷನ್ ಹೊಡಿಬೇಕಷ್ಟೇ. ಸಮಾಜಕ್ಕೆ ಚಿತ್ರರಂಗದ ಕೊಡುಗೆ ಏನು ಅಂತನೂ ಕೇಳಬೇಕಾದಂತ ಪರಿಸ್ಥಿತಿ ನಮಗೆ ಬಂದಿದೆ. ಬರೀ ರಮ್ಯಾ ಅಲ್ಲ, ರಿಷಬ್ ಶೆಟ್ಟಿ ಅಲ್ಲ, ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರು ಕೂಡ ತುಟಿ ಬಿಚ್ಚಲಿಲ್ಲ. ಇವ್ರ ಫಿಲಂಗಳು ನಾವ್ ಯಾಕೆ ನೋಡ್ಬೇಕು? ಕನ್ನಡ ಇಂಡಸ್ಟ್ರಿಗೆ ನಾವ್ ಯಾಕ್ರೆ ಎಂಕರೇಜ್ಮೆಂಟ್ ಮಾಡಬೇಕು? ಬೇಡ ಬಿಡು. ನೀವು ನಮ್ಮ ನೋವಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದ್ರೆ, ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ತಾವು ತುಟಿ ಬಿಚ್ಚಲಿಲ್ಲ ಅಂತಂದ್ರೆ, ಸೌಜನ್ಯ ಪ್ರಕರಣಕ್ಕೆ 13 ವರ್ಷ ಆಯ್ತು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ, ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಬರೀ ನೀವು ಹಣ ಮಾಡಕ್ಕೆ, ನೀವು ನಾಯಕರಿ ಅಂತ ಓಡಾಡಕ್ಕೆ, ನಿಮ್ಮನ್ನ ಬಾಸ್ ಗೀಸ್ ಅನ್ಕೊಂಡು ನಾವು ನಮ್ಮ ಎದೆ ಮೇಲೆ ನಮ್ಮ ತಲೆ ಮೇಲೆ ಕೂಡಿಸ್ಕೊಳಕ್ಕೆ ಆಗಂಗಿದ್ರೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ರಮ್ಯಾ ಅವರೇ, ಲಾಸ್ಟ್ 10 years of your politics, what is your contribution to Karnataka, especially women's segment? They are asking this question. रम्या मैडम जी, 10 साल का आपका राजनीति में, कर्नाटक में आपने महिला जो महिला होती है ना, जो माँ होती है, बेटी होती है, बीवी होती है, बहन होती है, दोस्त होती है, इनके लिए आपने क्या किया है? कर्नाटका पूछ रहा है. Okay, Karnataka is asking Ramya, what is your contribution to women segment, especially women segment, being a woman MP, former woman MP, former I think the top leader in National Congress, and being an actress, and ನಿಮ್ಗೇನಾದ್ರೂ ಯಾರಾದ್ರೂ ಬೈದ್ರೆ ಇಡೀ ಕರ್ನಾಟಕ ಒಂದು ಮಟ್ಟದಲ್ಲಿ ನಿಮ್ಗೆ
ಧ್ವನಿ ಆಗುತ್ತೆ. ಅದೇ ಕರ್ನಾಟಕದಲ್ಲಿ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಸೌಜನ್ಯ ಪ್ರಕರಣ ಆಗಿರ್ಬೋದು, ತಾವು ತುಟಿಲೇ ತೆರಿಲಿಲ್ಲಮ್ಮ. ಏನ್ ಗ್ರ್ಯಾಂಡ್ ತಗೊಂಡ್ಬಿಟ್ಟಿದ್ದೀರಾ ಕರ್ನಾಟಕವನ್ನ? ನಿಮಗ್ ಮಾತ್ರ ಅಯ್ಯೋ, ನಾವೆಲ್ಲ ಅಯ್ಯೋ ಪಾಪ ಅಂತ ಜೊತೆಲಿ ನಿಂತ್ಕೊಳ್ಬೇಕು. ಆದರೆ ಕರ್ನಾಟಕ ಅಳ್ತಿರ್ಬೇಕಾರೆ, ಕರ್ನಾಟಕದ ಹೆಣ್ಣು ಮಕ್ಕಳ ಮೇಲೆ ಇಷ್ಟು ದೊಡ್ಡ ಪ್ರಕರಣ ಆಗಿರ್ಬೇಕಾರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಿಂಚಿತ್ತು ಕೂಡ ನಮಗೆ ನಂಬಿಕೆ ಇಲ್ಲ. SIT ನಿಮ್ಮ DK ಶಿವಕುಮಾರ್, ನಿಮ್ಮ ಸಿದ್ದರಾಮಯ್ಯ, ನಿಮ್ಮ ರಾಹುಲ್ ಗಾಂಧಿ ಹಳ್ಳ ಹಿಡ್ಸಕ್ಕೆ ಮಾಡ್ತಾ ಇದ್ದಾರೆ, ನ್ಯಾಯ ಕೊಡ್ಸಕ್ಕಲ್ಲ. ಕಾಂಗ್ರೆಸ್ 2028ಕ್ಕೆ ಹಳ್ಳ ಹಿಡಿತದೆ. ನನ್ನ ಭವಿಷ್ಯ ಇದು. ಜೊತೆನಲ್ಲಿ ಕೆಂಪೇಗೌಡರು ಶಾಪ DK ಶಿವಕುಮಾರ್ಗೆ. ಬೆಂಗಳೂರಲ್ಲಿ ಕೆಂಪೇಗೌಡರು 1250 ಕೆರೆಗಳು ಮಾಯ ಆಗಿದೆ. ಈಗ ಸುರಂಗ ಮಾಡಕ್ಕೆ DK ಶಿವಕುಮಾರ್ ಎಲ್ಲವುದು ಹಣ ರೇ. ಬೆಂಗಳೂರಿನ ಬಗದ್ ತಿಂದಿದ್ದಾಯ್ತು. ಮೂರು ಪಕ್ಷಗಳು ಕಳೆದ 30 ವರ್ಷದಲ್ಲಿ ಕೇವಲ 2% ಹಸಿರಿದೆ. 70% ಹಸಿರಿದ್ದು ಕೇವಲ 2% ಇದೆ. ಬೆಂಗಳೂರು ತುಂಬಾ ಬರೀ ಗಲೀಜು, ಕೊಳಕು. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ಇಸ್ ಬಿಕಮ್ ಎ ವರ್ಡ್ ಇನ್ ಬೆಂಗಳೂರಲ್ಲಿ ಬರೋರಿಗೆ ಕ್ಯಾನ್ಸರ್ ಕಾಮನ್ ಆಗ್ಬಿಟ್ಟಿದೆ. ಬೆಂಗಳೂರು ಜನ ಬಂದು ಕ್ಯಾನ್ಸರ್ ಅನ್ನ ಫ್ರೀಯಾಗಿ ತಗೊಂಡು ಹೋಗ್ಬೇಕಂತ ಟ್ರೀಟ್ಮೆಂಟು ಸಿಗಲ್ಲ. ಯಾಕೆಂದ್ರೆ ಇವರು ಸರ್ಕಾರದ ಆ ಕಿದ್ವಾಯಿಗೆ ನೆಟ್ಟಿಗೆ ಏನು ಹಣ ಕೊಡಲ್ಲ. ಪ್ರತಿ 3ನೇ ಮನೆಯಲ್ಲಿ ಬೆಂಗಳೂರಲ್ಲಿ ಕ್ಯಾನ್ಸರ್ ಇದೆ ಅಂತ ಮಾಹಿತಿ ಇದೆ. ಇವತ್ತು 1250 ಕೆರೆ, 70,000 ಕೆರೆ ಜಾಗವನ್ನ, ಕೆಂಪೇಗೌಡರು ಕೆರೆ ಜಾಗವನ್ನ ಮೂರು ಪಕ್ಷದ ಆಡಳಿತದಲ್ಲಿ 30 ವರ್ಷದಲ್ಲಿ ತಿಂದಾಕಿದ್ದಾರೆ. ಇವಾಗ ಬರೀ ಕೆರೆ ತಿಂದಾಕಿದ್ದೇ ಅಲ್ಲ, ಈಗ DK ಶಿವಕುಮಾರ್ಗೆ ಸುರಂಗ ಮಾಡ್ಬೇಕಂತೆ. DK ಶಿವಕುಮಾರ್ ಇಷ್ಟು ದಿನದ ಶಾಪನೇ ಬೇರೆ. ಕೆಂಪೇಗೌಡರ ಶಾಪದಿಂದ ನೀವು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಕೆಂಪೇಗೌಡರ ಶಾಪ ಖಂಡಿತ ನಿಮ್ಮ ಮೇಲೆ ಬೀಳುತ್ತೆ. ನೀವು ಯಾವ ಸುರಂಗ ಕೈ ಇಟ್ಟಿದ್ರೋ ನಿಜವಾಗ್ಲೂ ಅದು ನಿಮ್ಮನ್ನ, ಆ ಕೆಂಪೇಗೌಡರ ಶಾಪ ನಿಮ್ಮನ್ನ ಸುಮ್ಮನೆ ಅಂತೂ ಬಿಡಲ್ಲ. 30 ವರ್ಷದಲ್ಲಿ 70,000 ಕೆರೆ ಜಾಗವನ್ನ ಗುಳುಂ ಮಾಡಿದ ವಿವಿಧ ಪಕ್ಷದ ರಾಜಕಾರಣಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? GST ಕಡಿಮೆ ಮಾಡಿದ್ದಕ್ಕೆ 2.5 ಲಕ್ಷ ವೆಹಿಕಲ್ ರಿಜಿಸ್ಟರ್ ಆಗಿದೆ. ರಸ್ತೆ ಇಲ್ರಿ ಇದೆ. 1.2 ಕೋಟಿ 1.2 ಕೋಟಿ ವೆಹಿಕಲ್ಸ್ ಇದೆ. ಎಲ್ಲಾ ವೆಹಿಕಲ್ ಬೀದಿನಲ್ಲೇ ಬಿದ್ದಿರ್ತದೆ. ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು, ಡೆವಲಪ್ಮೆಂಟ್ ಸ್ಟಾಪ್ ಮಾಡಬೇಕು. ಆದ್ರೂ ಕೂಡ ಎಲ್ಲೋ ಬಿಡದಿನಲ್ಲಿ 8,000 ಎಕರೆ ಲೇಔಟ್ ಮಾಡ್ಬೇಕಂತೆ. ಕೇವಲ 2% ಇರೋದು ಹಸಿರು. ಕೆಂಪೇಗೌಡರು ಮೂಲತಃ ಏನೋ ಬೇಸಾಯ ಮಾಡ್ಕೊಂಡ್ ಬಂದಂತ ವ್ಯಕ್ತಿ. ಆ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರಲ್ಲಿ 70% ಹಸಿರಿತ್ತು. ನುಂಗಿ ನೀರು ಕುಡಿದ್ಬಿಟ್ರು ಈ ಬೇವರ್ಸಿ ರಾಜಕಾರಣಿಗಳು. 1250 ಕೆರೆಗಳನ್ನ ಮುಚ್ಚಿ ಮಾಲ್ಗಳು, IT ಕಂಪನಿಗಳು ಕಟ್ಬಿಟ್ರು ಬೇವರ್ಸಿಗಳು. ಇವತ್ತು ಅವ್ರು ಮಾಡಿರೋ ಡಿಸಾಸ್ಟರ್ಗೆ ಇವತ್ತು ಹೆಬ್ಬಾಳದಿಂದ ಇದಕ್ಕೆ ಸುರಂಗ ಮಾಡಕ್ ಹೊಲ್ಟವನೆ DK ಶಿವಕುಮಾರ್. ನಿನಗೆ ಕೆಂಪೇಗೌಡರು ಶಾಪ ತಟ್ಟುತ್ತೆ. ಏನ್ ಬಿಡ್ತೋ ಇಲ್ಲ ಗೊತ್ತಿಲ್ಲ. ಕೆಂಪೇಗೌಡರು ದೈವತವಾದಿಗಳು, ದೇವರನ್ನ ನಂಬಿದವರು. ಅವರ ಕೆಂಪೇಗೌಡರು ಸೊಸೆನ ಯಾವ್ದೋ ಕೆರೆಗೆ ಒಡೆದೋದಾಗ ಬಲಿ ಕೊಟ್ರಂತೆ. ಅಮ್ಮ ನೀನ್ ಆರಿದ್ರೆ ಕೆರೆ ಕಟ್ಟೆ ನಿಂತೋಗುತ್ತೆ ಅಂತಾರೆ. ಆ ಅಮ್ಮ ಖುಷಿಯಿಂದ ಆ ಕೆರೆಗೆ ಆರಿ ಜೀವವನ್ನು ಕೊಟ್ಟಂತವ್ರು ಕೆಂಪೇಗೌಡರು ಫ್ಯಾಮಿಲಿ. ಆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ನಾಶ ಮಾಡಕ್ಕೆ ರಾಜಕಾರಣಿಗಳು ಬಂದಿದ್ದೀರಾ. ಆಮೇಲೆ ನಿನ್ನ ಕೈಗೆ ಸಿಕ್ಕಿದೆ. ಇವಾಗ ಸುರಂಗ ಮಾಡ್ತೀಯಲ್ಲ, ಖಂಡಿತವಾಗಿ ಆ ಕೆಂಪೇಗೌಡರು ಶಾಪ DK ಶಿವಕುಮಾರ್ ನಿನಗಂತೂ ಬಿಡಲ್ಲ. ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಧಿಕಾರದಲ್ಲಿ ಕೂತಿದ್ಯಾ. ನಾವೇನು ಹೇಳಿದ್ರೆ ನೀನ್ ಕೇಳ್ತೀಯಾ? ಬೆಂಗಳೂರು ಗಬ್ಬನಾಥ ಹೊಡಿತಾ ಇದೆ, ಬರೀ ಗುಂಡಿಗಳೇ ಇದೆ. ನಿನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ನಿನಗೆ ಬುಳ್ಳೆ ತಗೊಂಡೋಗಿದ್ ಗೊತ್ತು. ಏನಕ್ಕೆ ಸುಪ್ರೀಂ ಕೋರ್ಟ್ಗೆ ಬೆಂಗಳೂರಲ್ಲಿ ಗುಂಡಿಗಳಿರೋದು ಗೊತ್ತಿಲ್ಲ. ಅಂಡ್ ದಿಸ್ ಈಸ್ ವಾಟ್ ದ ಡಿಸಾಸ್ಟರ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಬೆಂಗಳೂರನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಿದರೆ ಫೈನಲ್ ಆಗಿ ಈ ಸರ್ವನಾಶಕ್ಕೆ ಮೊಳೆ ಹೊಡೆಯೋದು DK ಶಿವಕುಮಾರ್. ಆದ್ರೆ ಒಂದಂತೂ ನಿಜ, ಇದು ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರಿಗೂ ನಾನಿರೋ ಕೊಡಗೇಳಿಗೂ ತುಂಬಾ ಹತ್ತಿರವಾದಂತ ಸಂಬಂಧ ಇದೆ. ಕೆಂಪೇಗೌಡರು ವಾಸ್ ನಾಟ್ ಓನ್ಲಿ ಎ ರಾಜ, ಈಸ್ ಅನ್ ಆರ್ಕಿಟೆಕ್ಟ್ ಆಫ್ ಬೆಂಗಳೂರು. ಆ ಬೆಂಗಳೂರನ್ನ ಅವ್ರು ಎಷ್ಟು ಚೆನ್ನಾಗಿ ಕಟ್ಟಿದ್ರು. ಈ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಈ ಬೆಂಗಳೂರನ್ನ ಸರ್ವನಾಶ ಮಾಡಿ ಇಟ್ಟಿದ್ದಾರೆ. 1250 ಕೆರೆಗಳನ್ನ ನುಂಗಾಕಿ ಈಗ ಸುರಂಗ ಮಾಡಕ್ಕೆ DK ಶಿವಕುಮಾರ್ ಹೊರಟವ್ರೆ. ಮಾಡು ಗುರು ಮಾಡು. ಒಂದಂತೂ ನಿಜ,
ಕೆಂಪೇಗೌಡರ ಶಾಪದಿಂದ ನೀನಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ಕೆಂಪೇಗೌಡರು ದೈವತ್ವವಾದಿಗಳು, ದೇವರನ್ನ ನಂಬಿದವರು. 500 ವರ್ಷಗಳ ನಂತರ ಬೆಂಗಳೂರು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಅದನ್ನ ನಾಶ ಮಾಡಕ್ಕೆ ನೀವೇ ಬರಬೇಕಾಗಿತ್ತಾ? 2% ಹಸಿರು, 7,000 ಟನ್ ಕಸ, ಕುಡಿಯಕ್ ನೀರಿಲ್ಲ, ಮಳೆಗಾಲ ಬಂತು ಅಂದ್ರೆ ಕೆರೆ ಆಗುತ್ತೆ ಬೆಂಗಳೂರು. ಇದು ನಿಮ್ಮ ಕೊಡುಗೆ. ಸ್ಟಾರ್ಮ್ ಡ್ರೈನ್ಗಳೆಲ್ಲ ಟಾಯ್ಲೆಟ್ ತುಂಬಿದೆ, ಕೆರೆಗಳಲ್ಲಿ ಕಕ್ಕಸ್ ತುಂಬಿದೆ. 1250 ಕೆರೆಗಳನ್ನ ನುಂಗಿ ನೀರು ಕುಡ್ದಿದ್ದೀರಾ. ಈಗ ಸುರಂಗ ಮಾಡಕ್ ಕೊಟ್ಟಿದ್ದೀರಾ. ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಲ್ಲ. ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತಾ ಇಲ್ಲ. ಆನೆಕಲ್ಲಲ್ಲಿ 2,500 ಎಕರೆ IT ಪಾರ್ಕ್ ಅಂತೆ. ನಿಮ್ಮ ಅಜ್ಜಿ ತಲೆ ಮಾಡಕ್ ಕೊಟ್ಟಿದ್ದೀರಾ. ಅಲ್ಲ, ಇರೋ ಡೆವಲಪ್ಮೆಂಟ್ ಇರೋ ಕಂಪನಿಗಳಿಗೆ ರೋಡ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಗುಂಡಿ ರೋಡ್ಗಳು ನಿಮ್ದು. ಬೆಂಗಳೂರಲ್ಲಿ ಕಸ ಎತ್ತಕ್ಕೆ ರೀಸೈಕಲ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬೆಂಗಳೂರಿನ ಟ್ರಾಫಿಕ್ 1 ಅವರ್ಗೆ ಕೇವಲ 5 ಕಿಲೋಮೀಟರ್ ಹೋಗ್ಬೋದಂತೆ. 5 ಕಿಲೋಮೀಟರ್ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಬೆಂಗಳೂರಿನ ಟ್ರಾಫಿಕ್. ಕೇವಲ 5 ಕಿಲೋಮೀಟರ್ 1 ಅವರ್ಗೆ ವಿ ಕ್ಯಾನ್ ಓನ್ಲಿ ಟ್ರಾವೆಲ್ 5 ಕಿಲೋಮೀಟರ್ಸ್. The slowest traffic in the world. One of the slowest moving. ಚೈನಾ ಆದ ಮೇಲೆ ಬೆಂಗಳೂರೇ ಅಂತೆ. ಇಂಥ ಬೆಂಗಳೂರನ್ನ ದರಿದ್ರ ಸ್ಥಿತಿಗೆ ತಂದಂತ 3 ಪಕ್ಷದ ರಾಜಕಾರಣಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಿನ್ನೆ ಲಾಲ್ಬಾಗ್ ಹೋಗಿದ್ದಾನೆ DK ಶಿವಕುಮಾರ್, ಸುರಂಗ ಇಕ್ತೀನಿ ಅಂತ. ಅಲ್ಲಿ ನನ್ನ ಯಾರೋ ಹೇಳಿದಾರೆ, ಅಲ್ರಿ ಜನರಿಗೆ ಬೇಡದಿದ್ದಂತ ಕೆಲಸನ ಮಾಡಕ್ಕೆ ಹೊರಟಿದ್ದಾನೆ DK ಶಿವಕುಮಾರ. ನನಗಂತೂ ಗೊತ್ತಿಲ್ಲ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಅಂತ. ಬೆಂಗಳೂರಲ್ಲಿ ಕಸದ ಸಮಸ್ಯೆ ಬಗೆಹರಿಲಿಲ್ಲ, ಟ್ರಾಫಿಕ್ ಸಮಸ್ಯೆ ಬಗೆಹರಿಲಿಲ್ಲ, ಕುಡಿಯಕ್ ನೀರು ಸಿಗಲ್ಲ. ಬೇಸಿಗೆ ಬಂದ್ರೆ ಬೆಂಗಳೂರು ಕೆರೆಗಳು ತುಂಬಾ ಬರೀ ಕೂಡ ಕ್ಲಿಯರ್ ಇಲ್ಲ. ಒಂದು ಸ್ಟ್ರಾಮ ಡ್ರೈನ್ ಇಂಟರ್ ಕನೆಕ್ಟೆಡ್ ಇಲ್ಲ. ಈ ಸ್ಟ್ರಾಮ ಡ್ರೈನ್ ಇರೋ ವಾಟ್ ಎವರ್ ಇಟ್ ಇಸ್ ದೇರ್, DK ಶಿವಕುಮಾರ್, ನಿಮಗೆ ಕೆಂಪೇಗೌಡರ ಶಾಪದಿಂದ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ಎಸ್ಪೆಷಲಿ DK ಶಿವಕುಮಾರ್. 3 ಪಕ್ಷದವರು ಬೆಂಗಳೂರನ್ನ ನಾಶ ಮಾಡಿದ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಸುರಂಗ ಮಾಡಿ ಬೆಂಗಳೂರನ್ನ ಸರ್ವನಾಶ ಮಾಡಕ್ಕೆ ತಾವು ಹೊರಟಿದ್ದೀರಾ. ನಿಮಗೆ ಕೆಂಪೇಗೌಡರ ಶಾಪ ಖಂಡಿತ ತಟ್ಟುತ್ತೆ. ಏನ್ ತಟ್ಟುತ್ತೋ ಬಿಡುತ್ತೋ ಕೆಂಪೇಗೌಡರ ಶಾಪ ಅಂತ. ಯು ಫರ್ಗೆಟ್ ಬಿಕಮಿಂಗ್ ಎ CM. ಇವ್ರ ಶಾಪದಿಂದ ನೀವು ಎಸ್ಕೇಪ್ ಆಗಕ್ಕಾಗಲ್ಲ. ನಿಮ್ಮ ದರಿದ್ರ ರಾಜಕೀಯನ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ. ಬರೀ ದುಡ್ಡು, ಡೆವಲಪ್ಮೆಂಟ್. ಒಂದು 2% ಹಸಿರಿದೆ ಅಲ್ರಿ, ಏನು ಆಕ್ಸಿಜನ್ ಕೊಂಡ್ಕೊಂಬಂದ್ ಕುಡಿಯೋಣ ಬೆಂಗಳೂರಲ್ಲಿ ಇರೋರ್ಗೆ ಇಲ್ಲಿ ಆಕ್ಸಿಜನ್ ಇಲ್ಲ. ಬರೀ ಡೆವಲಪ್ಮೆಂಟ್. 2,500 ಎಕರೆ ಆನೆಕಲ್ ಹತ್ರ IT ಪಾರ್ಕ್ ಅಂತೆ. ಬರೋ ಜಮೀನುಗಳನ್ನೆಲ್ಲ ಬಿಲ್ಡಿಂಗ್ ಕಟ್ಟಿಬಿಡಿ, ಆಮೇಲೆ ಆಕ್ಸಿಜನ್ ಕೊಂಡ್ಕೊಂಬಂದ್ ನೀವುಗಳು